ಇದಕ್ಕೆ ಸ್ವಾಭಿಮಾನಿ ಸಮಾವೇಶ ಮಾಡ್ತಿದಾರ ಏನು ಹೇಳಕ್ ಕೊಟ್ಟಿದ್ದಾರೆ ಅನ್ಸುತ್ತೆ? ಏನು ಅದ್ರಾಗ ಏನು ಹೇಳೋದಿದೆ? ಸ್ವಾಭಿಮಾನಿಗಳಿಗೆ ಅವ್ರಿಗೊಂದು ಸನ್ಮಾನ ಮಾಡ್ತಾರೆ, ಸಭೆ ಮಾಡ್ತಾರೆ, ಅದ್ರಾಗ ಏನು ಹೇಳೋದಿದೆ? ಕಾಂಗ್ರೆಸ್ನಲ್ಲಿ ಎಲ್ಲಿ ವಿರೋಧ ಆಗಿದೆ? ಏನತ್ತೆ ಪ್ರತಿಷ್ಠೆಗೋಸ್ಕರ ಮಾಡ್ತಾ ಇದ್ದಾರೆ, ಅದು ಪಕ್ಷದ ಧ್ವಜ. ಕೆಲವ್ರು ಎಲ್ಲರದ್ದು ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಲ್ರಿ. ನಿನ್ನ ಅಭಿಪ್ರಾಯ ನೀನು ವ್ಯಕ್ತಪಡಿಸ್ತೆ, ನನ್ನ ಅಭಿಪ್ರಾಯ ನಾನು ಏನು ತಪ್ಪು ರತಿಂಗ್ರಾವ್? ಈ ಸಮಯದಲ್ಲಿ ಸ್ವಾಭಿಮಾನ ಸಮಾವೇಶ ಯಾಕೆ ಸರ್? ಏನು ಮಾಡಿದ್ರಿ ಏನು ತಪ್ಪು? ಈಗ ನನ್ನ ಅಭಿಮಾನಪ್ಪ, ನಿನಗೊಂದು ಸನ್ಮಾನ ಮಾಡ್ತೀನಿ, ಏನು ತಪ್ಪು? ಪಕ್ಷದ ಒಂದು ಅವ್ರನ್ನ ಪಕ್ಷನ ಇಟ್ಕೊಂಡಿರ್ತೀವಲ್ಲ. ಏನು ಸಿ ಎಮ್ ಸಾಹೇಬ್ರು ಏನು ಪಕ್ಷ ಇಟ್ಕೊಂಡಿರಲಿಲ್ಲ ಅಂತ ಹೇಳಿಲ್ಲಲ್ಲ. ಸರ್, ಈಗ ಎಲ್ಲೋ ಒಂದು ಕಡೆ ಸಂಪುಟ ಪುನರ್ರಚನೆ ಆಗತ್ತಾ? ಏನು ನಿಮ್ಗೆ ಗೊತ್ತಪ್ಪ, ನನಗಂತೂ ಗೊತ್ತಿಲ್ಲ. ಪುನರ್ರಚನೆ ಆಗೋದು ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರು ಹೇಳಿದ್ರ? ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು, ಸಚಿವರ ಮೌಲ್ಯಮಾಪನ ನಡೀತಾ ಇದೆ. ಮೌಲ್ಯಮಾಪನ ಇದೆಲ್ಲ ನಡಿಬೇಕಲ್ಲ, ನಡಿಬಾರ್ದಾ? ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರಿಲ್ಲ ಅಂದೆಲ್ಲ ನಡಿಬೇಕಲ್ಲ. ಪರ್ಫಾರ್ಮೆನ್ಸ್ ರೆಡಿ ತಗೊಂಡು ಪರ್ಫಾರ್ಮೆನ್ಸ್ ಎಲ್ಲ ಮಾಡಬೇಕಲ್ಲ. ಯಾಕೆ ಮಾಡಬಾರ್ದು? ಒಂದು ಒಳ್ಳೆಯ ಸರ್ಕಾರ ಕೊಡೋತ್ನಾಗ ಪರ್ಫಾರ್ಮೆನ್ಸ್ ನೋಡಬೇಕು. ನಥಿಂಗ್ ರಾವ್. ಸರ್, ಈಗ ಸಿದ್ದರಾಮಯ್ಯನವರು ನೀ ಹೆಂಗೆ ಹೇಳ್ತಪ್ಪ? ಅದು CLPಯಲ್ಲಿ ಆಯ್ಕೆ ಆದಂಥವರು ಮುಖ್ಯಮಂತ್ರಿಗಳು. ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಶಕ್ತಿ CLP. ಅದನ್ನು ಬಿಟ್ಟರೆ AICC. ಇದು ನಮ್ಮ ಸಿದ್ಧಾಂತ. ಅಲ್ಲಿಂದ ಏನು ಬಂದಿಲ್ಲ. ನಮ್ಮ CLPಯಲ್ಲಿ ಏನಿಲ್ಲ, AICCಯಲ್ಲಿ ಏನಿಲ್ಲ. ನಿಮಗೇನಾರ ಸುದ್ದಿ ಇದ್ರೆ ನನಗೆ ಹೇಳಿ. BR ಪಾಟೀಲ್ ಅಂತವ್ರ ಏನು ಹೇಳ್ತಾರ? 5 ವರ್ಷ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಅಯ್ಯೋ, ಅವ್ರು ಹೇಳಿದ್ದಾರೆ ಪಾಪ. 5 ವರ್ಷ ಇರ್ತಾರೋ ಇಲ್ಲೋ, ಯಾರಿಗತ್ತೆ? ನೀನು 100 ವರ್ಷ ಇರ್ತೀಯಲ್ಲೋ ಅಂತ ಹೇಳೋಕ್ಕಾಗತ್ತೆ? ನಾ ಜೀವನನೇ ಗತಿ ಇಲ್ಲ. 100 ವರ್ಷ ಇರ್ತೀಯ ನೀನು? ಅಧಿಕಾರ ಇರುತ್ತೆ, ಹೋಗುತ್ತೆ. ಭಾಳ ತಲೆ ಕೆಡಿಸ್ಕೊಳ್ಳಿ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಏನಪ್ಪ ಏನಾಗ್ತೈತೆ ಗೊತ್ತಿಲ್ಲ ಅಂದರೆ, ಅಯ್ಯೋ ತೆಗೆದು ಬಿಡ್ತಾರೇನೋ, ಬಿಟ್ಟು ಬಿಡ್ತಾರೇನೋ ಅಂತ ನೀವು ಹೇಳಿದರೆ ಹೆಂಗಪ್ಪ ಇದು? ಹಿರಿಯರು ತ್ಯಾಗ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ KPCC. ನನಗಂತೂ ಕೊಟ್ಟಿಲ್ಲಪ್ಪ. ನಿಮ್ಗೇನಾರ ಹೇಳಿದರೆ ಹೇಳು. ಅಲ್ಲ ಸರ್, ಈಗ ನಿಮಗೆ ಸೂಚನೆ ಬಂದರೆ? ನನಗೆ ಬಂದಿಲ್ಲ. ನಾನು ಮುಂದೇನಾಗ್ಬಿಡುತ್ತೀನೋ, ಹಿಂಗಾಗಿಬಿಡುತ್ತೀನೋ ಅಂತ ಈಗ ಹೆಂಗೆ ಹೇಳಿ? ಬತ್ತಂದ್ರೆ ಹೇಳ್ತೀನಿ, ಅವು ನಿನಗೂ ಹೇಳ್ತೀನಿ. ತಮ್ಮ ಇಲಾಖೆದ ಒಂದು ಭ್ರಷ್ಟಾಚಾರದ ವಿರುದ್ಧ ತಮ್ಮ ರಾಜೀನಾಮೆ ಕೇಳ್ತಾ ಇದ್ದಾರೆ ಪಕ್ಷದವರು. ಯಾರು? ಎಲ್ಲರೂ ಕೇಳ್ತಾರೆ. ಅವರಿದ್ದಾಗೆಲ್ಲ ಇತ್ತಲ್ಲ, ಯಾವ್ಯಾವ ಅಬಕಾರಿ ಮಂತ್ರಿ ಆಗ್ಯಾರ ಅದೇ ಡೈಲಾಗ್ ಇದೆ, ಅದೇ ಹಾಳಿ ಇದೆ, ಅದೇ ಇದೆ. ಈಗೂ ಅದೇ ಇದೆ. ನಾನು ಸುಧಾರಣೆ ತರೋದು ಗಮನ ಹರಿಸ್ತಾ ಇದ್ದೀನಿ, ಸುಧಾರಣೆ ತರ್ತೀನಿ. ಸರ್, ಈಗ ನಿಮ್ಮದು BJP ಅವರು ಹೇಳ್ತಿದ್ರು ಕಾಂಗ್ರೆಸ್ ಒಡೆದ ಮನೆ ಆಗಿದೆ. DK ಶಿವಕುಮಾರ್ ಅಂದಿತ್ತು. ಈಗ ವಕ್ಫ್ ವಿರುದ್ಧ ಹೋರಾಟದಾಗ ಅವರವರೇ ಬಣಗಳಾಗಿದ್ದಾವೆ ಸರ್. ವಕ್ಫ್ ವಿರುದ್ಧ ವಿಚಾರದಲ್ಲಿ BJP ಅವರಷ್ಟು ನೋಟಿಸು ಮತ್ತೊಂದು ನಾವು ಕೊಟ್ಟಿಲ್ಲ. BJP ಅವ್ರದ್ದು ಯಾಕೆ ಹೇಳ್ತಾರೋ, ಅವರಿದ್ದಾಗ ನಡೆದದನ್ನೆಲ್ಲ ಮುಚ್ಚಿಟ್ಟು ಈಗ ನಾವು ಅವ್ರಿಗಿಂತ ಕಡಿಮೆ ನೋಟಿಸ್ ಕೊಟ್ಟು ನಮ್ಮ ಮೇಲೆ ಯಾಕೆ ಮಾಡೋದು? ಅವಾಗ ಯಾಕೆ ನೆನಪಾಗಲಿಲ್ಲ ಅವ್ರಿಗೆ? ಸರ್, ಈಗ ಅಲ್ಲೇ ಬಣಗಳಾಗ್ಯಾವ. ಒಂದು ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ವಿಜಯೇಂದ್ರ ಬಣ. ಅಯ್ಯೋ, ಒಡೆದು ಮೂರಾ ಬಟ್ಟೆಗಿದೆ BJP. ಅದನ್ನು ಸುಧಾರಿಸ್ಕೊಂಡು ಹೇಳಿದ್ರೆ ಡೋಂಟ್ ಕೇರ್, ನಾನು ಹೈಕಮಾಂಡ್ಗೂ ಏನು ಕೇರ್ ಮಾಡಲ್ಲ ಅಂತಿದ್ದಾರೆ ಸರ್. ಅವ್ರ ಪಕ್ಷದಾಗ ಲೀಡರು, ಲೀಡರಾಗಿ ಹೇಳ್ತಾನೆ. ಒಂದು ಕಾಂಗ್ರೆಸ್ ಮುಖವಾಣಿ ಅಂತ ಕೆಲಸ ಮಾಡ್ತಿದಾರಂತೆ ಗೌಡ್ರು. ಯಾರು? ಯತ್ನಾಳ್ ಗೌಡ್ರು ಕಾಂಗ್ರೆಸ್ ಮುಖವಾಣಿ ಅಂತ. BJPಯಲ್ಲಿ ತಪ್ಪುಗಳನ್ನು ಹೇಳಿದ್ರೆ ಕಾಂಗ್ರೆಸ್ ಮುಖವಾಣಿ ಆಗ್ತಾರ? ಆಗಕ್ಕೆ ಸಿಕ್ಕೇನ? ಅವ್ರದ್ದು ಏನೋ ಅವ್ರದ್ದಾದ ಒಂದು ತತ್ವ ಇದನ್ನ ಇಟ್ಕೊಂಡು BJPಯಲ್ಲಿ ಬೆಳೆದವರು. ಅವರು ಕೇಂದ್ರ ಸಚಿವರು. ಅದು ಅವ್ರದ್ದಾದ ವಿಚಾರಗಳನ್ನ ಹೇಳಿದ್ರೆ ಕಾಂಗ್ರೆಸ್ ಜೊತೆ ಬಂದುಬಿಟ್ಟಂಗಾಯ್ತಾ? ಅವ್ರ ರಿಯಾಲಿಟಿ ಏನು ನಡೀತಾ ಇದೆ ಅನ್ನೋದೇನೋ ಹೇಳಿದ್ದಾರೆ. ಅವ್ರ ಪಕ್ಷದಾಗ ಏನು ನಡೀತೈತೋ ನನಗೂ ಚೆನ್ನಾಗಿ ಗೊತ್ತಿಲ್ಲ. ಹಿಂಗಾದ್ರೆ ಹೆಂಗೆ ಸರ್ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತಂತ? 3 ಸೋತ್ರು. ಅವ್ರನ್ನ ಕೇಳಬೇಕಲ್ಲ ನೀನು, ನನಗೆ ಕೇಳಿದರೆ ಹೆಂಗೆ? ಹೊಸ ವಿಚಾರಗಳನ್ನ ತರಬೇಕು. ಯಾಕಂದರೆ ಈ ಭ್ರಷ್ಟಾಚಾರ ಮತ್ತೊಂದು ಇವನು ಎಲ್ಲ ಮಂತ್ರಿಗಳದ್ದು ನೋಡಿ 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 ನನಗೂ ಏನಪ್ಪ ಇದು ಅನಿಸೈತೆ. ಅದಕ್ಕೆ ಏನೇನು ಸಾಧ್ಯ ಇತ್ತು ಅದನ್ನು ಕೆಲವು ಬದಲಾವಣೆ ತಂದು ಬಿಡೋಣ. ಭ್ರಷ್ಟಾಚಾರ 5 ಅಂತೀರಿ ಸರ್? ಹಂಗಿದ್ರೆ ಭ್ರಷ್ಟಾಚಾರ ಆಯಿತು, ಎಲ್ಲ ಮಂತ್ರಿಗಳು ನೋಡಿ ನೋಡಿ ವ್ಯವಸ್ಥೆ ಕೆಟ್ಟಿದೆ. ಕೆಲವು ವ್ಯವಸ್ಥೆ ಸುಧಾರಣೆ ಮಾಡಬೇಕು. ವ್ಯವಸ್ಥೆ ಹಾಗೆ ಇಟ್ಟಾಗ ಅಲ್ಪ ಸ್ವಲ್ಪ ಇಂಥ ಟೀಕೆಗಳು ಬರ್ತವೆ. ಆ ವ್ಯವಸ್ಥೆ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ, ಮಾಡ್ತೇನೆ. ನಿಮ್ಮ ಇಲಾಖೆಯಲ್ಲಿ ಕೆಲ ಅಧಿಕಾರಿಗಳು CL7 ಬಾರ್ಗೆ ಕೊಡಲಿಕ್ಕೆ ಲಂಚ ತಗೊಂಡು ಪ್ರಕರಣ ಹೇಳಿದ್ಮೇಲೆ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದೀವಿ. ವಿದಿನ್ 24 hours ಅಧಿಕಾರಿಗಳು ಸಸ್ಪೆಂಡ್. ಓಕೆ ಸರ್.